ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಿಂಗ್ ಬೀಡ್ಸ್ ಯೂಸ್ ಮಾಡಿ ಒಂದು ಡಿಫ್ರೆಂಟ್ ಆಗಿರೋಂಥ ಕ್ರೋಶಾ ಕ್ವಿಟ್ ಡಿಸೈನ್ ಆಗಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಆಲ್ರೆಡಿ ದಾರ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಸ್ಯಾರಿ ಪಲ್ಲುನ ಸೀದಾ ಸೈಡ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಂತರ 4 ಚೈನ್ ಹಾಕ್ಕೊಳ್ತೀನಿ. 2 3 4 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ 1 3 4 ಅದನ್ನು ಸಹ ಯಾವ ನೇರಕ್ಕೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ಲಾಕ್ ಮಾಡ್ಕೋಬೇಕು. ಈಗ ಥ್ರೆಡ್ ಒಂದು ಸ್ವಲ್ಪ ಮೇಲ್ ಮಾಡಿ. ಫ್ರೆಂಡ್ಸ್, ನಾನು ಈ ರಿಂಗ್ ಜೊತೆ ಸ್ಮಾಲ್ ಸೈಜ್ ನೆಲ್ಲಿಕಾಯಿ ಬಿಡ್ಸ್ ತೊಗೊಂಡಿದ್ದೀನಿ. ಎರಡನ್ನೂ ಈ ರೀತಿ ಪೋಣಿಸ್ಕೊಂಡು ನೀಡಲ್ಗೆ ಪೋಣಿಸ್ಕೊಂಡು ದಾರದಲ್ಲಿ ನಿಧಾನಕ್ಕೆ ಪೋಣಿಸ್ಕೊಳ್ತೀನಿ. ನೋಡಿ ಈ ರೀತಿ. ಈಗ ರಿಂಗ್ ಒಂದು ಲಾಕ್ ಮಾಡ್ಕೊಳ್ತೀನಿ. ರಿಂಗ್ ಲಾಕ್ ಮಾಡಿಕೊಂಡು ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ 1 2 4 ಚೈನ್ ಹಾಕಿ ಅದು ಯಾವ ನೇರಿಗೆ ಬರುತ್ತೆ ಅಂತ ನೋಡಿ ಆ ನೇರಕ್ಕೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 4 ಚೈನ್ ಗ್ಯಾಪ್ನ 2 ಟೈಮ್ ಹಾಕ್ಕೊಂಡಿದ್ದೀನಿ. ಈಗ ನಾನು 3 ಟೈಮ್ ಹಾಕ್ಕೊಳ್ತೀನಿ. ಸೆಂಟ್ರಲ್ಲಿ 3 ಟೈಮ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗನೆ ನೋಡ್ತಿದ್ರೆ ಅಥವಾ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಿದ್ರೆ ರೆಡ್ ಕಲರ್ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. 3 ಟೈಮ್ 4 ಚೈನ್ ಗ್ಯಾಪ್ ಹಾಕೊಂಡಾದ್ಮೇಲೆ ಮತ್ತೊಂದು ರಿಂಗ್ ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿನಿ. ಎಂಡಲ್ಲಿ 2 ಚೈನ್ ಹಾಕಿ ಸ್ವಲ್ಪ ಥ್ರೆಡ್ ಮೇಲ್ ಮಾಡಿ ಇದನ್ನ ಟ್ರಿಮ್ ಮಾಡ್ಕೊಳ್ತೀನಿ. ಟ್ರಿಮ್ ಮಾಡ್ಕೊಂಡು ಬೆರಳಲ್ಲಿರೋ ಥ್ರೆಡ್ನ ವಾಪಸ್ ಎಳ್ಕೊಂಡೆ ಇದು ಲಾಕ್ ಆಗಿರುತ್ತೆ. ಇದೇ ರೀತಿ ಬೇಸ್ ಲೈನ್ನ ಸ್ಯಾರಿ ಪಲ್ಲು ಪೂರ್ತಿಯಾಗಿ ಹಾಕೋಬೇಕು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ 4 ಚೈನ್ ಗ್ಯಾಪ್ನ 2 ಟೈಮ್ ಹಾಕೋಬೇಕು. ಸೆಕೆಂಡ್ ಲೈನ್ಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನ ಇಲ್ಲಿ ಲಾಕ್ ಮಾಡ್ಕೊಂಡಿದ್ನಲ್ಲ, ಇಲ್ಲಿ ಲಾಕ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕಿ ಈ ನೆಕ್ಸ್ಟ್ ಲಾಕ್ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ 2 ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. 1 2 ಸಲ ಸಿಂಗಲ್ ಕ್ರೋಶೆ ಹಾಕೊಂಡಾದ್ಮೇಲೆ ಇಲ್ಲಿಂದನೇ ನೀಡಲ್ ಮೇಲೆ ದಾರದ ಒಂದು ಸಲ ತೊಗೊಂಡು ರಿಂಗ್ ಒಳಗಡೆಯಿಂದ ಹೋಗಿ ದಾರನ ಹೊರಗೆ ತಂದಿದ್ದೀನಿ. ಈಗ ನೀಡಲ್ ಮೇಲೆ 3 ಲೂಪ್ಗಳಿದೆ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಈ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ರಿಂಗ್ ಒಳಗಡೆಯಿಂದ ಹೋಗಿ ದಾರ ಹೊರಗೆ ತಂದಿದ್ದೀನಿ. ನೀಡಲ್ ಮೇಲೆ ಈಗ 3 ಲೂಪ್ ಇದೆ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತು ನೋಡಿ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡಿದ್ದೀನಿ. ರಿಂಗ್ ಒಳಗಡೆಯಿಂದ ಹೋಗಿ ದಾರ ಹೊರಗೆ ತಂದಿದ್ದೀನಿ. ನೀಡಲ್ ಮೇಲೆ 3 ಲೂಪ್ ಇದೆಯಲ್ಲ, ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ, ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು 2 ಲೂಪಿಂದ ಹೊರಗೆ. ಈ ರೀತಿ ಡಬಲ್ ಕ್ರೋಶೆನ ಈ ರಿಂಗಿಗೆ ಹಾಕೊಂಡು ಕವರ್ ಮಾಡ್ಕೋಬೇಕು. ಒಟ್ಟು 12 ಡಬಲ್ ಕ್ರೋಶೆಗಳನ್ನ ಈ ರಿಂಗಿಗೆ ಹಾಕ್ಕೊಳ್ತೀನಿ. ಹಾಕೊಳ್ಳೋ ಪ್ರತಿ ಒಂದು ಡಬಲ್ ಕ್ರೋಶೆನೂ ಕೂಡ ಒಂದೇ ಸಮ ಇರೋ ಥರ ನೋಡಿ ಹಾಕ್ಕೊಳ್ಳಿ. ನಾನು ಒಟ್ಟು 12 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಅದೇ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ. ಆ ಸೈಡು ಸಹ ನಾನು 2 ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲೂ ಸಹ 2 ಸಲ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಮತ್ತು 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದನೇ ರಿಂಗಿಗೆ 12 ಡಬಲ್ ಕ್ರೋಶೆಗಳನ್ನ ಹಾಕೋಬೇಕು.
ಫ್ರೆಂಡ್ಸ್ ಈ ಸೆಕೆಂಡ್ ಲೈನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನಾನು ಇತ್ತೆ ಸೆಕೆಂಡ್ ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲೈನ್ಗೆ ಪಿಂಕ್ ಕಲರಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಅದೇ ದಾರಕ್ಕೆ ನಾನು ಈ ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಪೋಣಿಸ್ಕೊಂಡಿದ್ದೀನಿ. ಈ ಸೆಕೆಂಡ್ ಲೈನ್ ಲಾಕ್ ಮಾಡಿದ್ನಲ್ಲ, ಆ ಲಾಕ್ಗೆ ನಾನು ಈ ನೆಕ್ಸ್ಟ್ ಕಲರ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್ ಗ್ಯಾಪ್ಗೆ 4 ಚೈನ್ ಈ ಲಾಕ್ ಮಾಡಿದ್ದೀನಲ್ಲ, ಆ ಲಾಕುಗೆ ಈ 4 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು 2 ಡಬಲ್ ಕ್ರೋಶೆಗಳ ಮಧ್ಯೆ ನೀಡಲ್ ತೊಗೊಂಡೋಗಿ ಥ್ರೆಡ್ನ ಹೊರಗೆ ತಂದಿದ್ದೀನಿ. ಮತ್ತು 2 ಲೂಪಿಂದ ಹೊರಗೆ ಈ ರೀತಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಬೀಡ್ಸ್ನ ಒಂದು ಮುಂದಕ್ಕೆ ಎಳ್ಕೊಂಡಿದ್ದೀನಿ. ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ ತೊಗೊಂಡೋಗಿ ಥ್ರೆಡ್ನ ಹೊರಗೆ ತಂದಿದ್ದೀನಿ. ಈಗ ಈ ಬೀಡ್ಸ್ನ ಮುಂದಕ್ಕೆ ಎಳ್ಕೊಂಡಿದ್ದೀನಿ. ಈಗ 2 ಲೂಪಿಂದ ಹೊರಗೆ ಈ ರೀತಿ ಡಬಲ್ ಕ್ರೋಶೆ ಹಾಕೋಬೇಕು. 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಈ ಬೀಡ್ಸ್ ಮೇಲೆ ಇರೋ ಗ್ಯಾಪ್ಗೆ ನಾನು ಅಂದರೆ ಈಗ ಬೀಡ್ಸ್ ಮೇಲೆ ಇರೋ ಒಂದು ಗ್ಯಾಪ್ ಇದೆ ನೋಡಿ, ಈ ಬೀಡ್ಸ್ ಮೇಲೆ ಗ್ಯಾಪ್ ಇದೆಯಲ್ಲ, ಅಂದರೆ ಜಾಯಿಂಟ್ ಮಾಡಿದ ಥ್ರೆಡ್ಡಲ್ಲಿ, ಅದೇ ಥ್ರೆಡ್ಡಿಗೆ ನಾನು ಈ 2 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಪಾಯಿಂಟಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಕಾಣ್ತಿದೆಯಲ್ಲ, ಈ ಕಂಬ ಬಿಟ್ಟು, ಈ ಕಂಬದ ಗ್ಯಾಪ್ ಇದೆ ನೋಡಿ, 2 ಕಂಬಗಳ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅದು ಬಿಟ್ಟು ನೆಕ್ಸ್ಟ್ ಕಂಬ ಚೈನ್ ಆಗ್ತಾಯಿಲ್ಲ, ಅಂದರೆ ಚೈನ್ಗೆ ಆಗ್ತಾಯಿಲ್ಲ, ಕಂಬಗಳ ಮಧ್ಯೆ ತೊಗೊಂಡೋಗಿ ಥ್ರೆಡ್ನ ಹೊರಗೆ ತರ್ತಾ ಇದ್ದೀನಿ. ಕಂಬಗಳ ಮಧ್ಯ ಕಂಬಗಳ ಮೇಲಿರೋ ಚೈನ್ಗೆ ಆಗ್ತಾಯಿಲ್ಲ, ಕಂಬಗಳ ಮಧ್ಯದಲ್ಲಿ ನಾನು ಥ್ರೆಡ್ ತೊಗೊಂಡೋಗಿ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಒಂದು ಮಣಿನ ಮುಂದಕ್ಕೆ ಸೇರಿಸ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ಅದೇ ಸೇಮ್ ಪಾಯಿಂಟಲ್ಲಿ ನೀಡಲ್ ತೊಗೊಂಡೋಗಿ ಥ್ರೆಡ್ ಹೊರಗೆ ತಂದಿದ್ದೀನಿ. ಬೀಡ್ಸ್ನ ಮುಂದಕ್ಕೆ ತೊಗೊಂಡು 2 ಲೂಪಿಂದ ಹೊರಗೆ ಬಂದಿದ್ದೀನಿ. ಮತ್ತು 2 ಲೂಪಿಂದ ಹೊರಗೆ. ಈಗ ಮತ್ತೆ 2 ಚೈನ್ ಹಾಕ್ಕೊಳ್ತೀನಿ. 1 2 2 ಚೈನ್ ಹಾಕಿ ಈ ಬೀಡ್ಸ್ ಮೇಲೆ ಥ್ರೆಡ್ ಇದೆ ನೋಡಿ, ಬೀಡ್ಸು ಮತ್ತು ಥ್ರೆಡ್ಡು ಬೀಡ್ಸ್ ಮೇಲೆ ಒಂದು ಸೇರಿಸಿದಾಗ ಒಂದು ಗ್ಯಾಪ್ ಬರುತ್ತೆ ನೋಡಿ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತಿದ್ದೀನಿ. ಬೀಡ್ಸ್ ಮೇಲಿರೋ ಥ್ರೆಡ್ಗೆ ಗ್ಯಾಪ್ಗೆ ಕಾಣ್ತಿದೆಯಲ್ವಾ, ಈ ಬೀಡ್ಸ್ ಮೇಲೆ ಇದೆಯಲ್ಲ, ಆ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ಸೇಮ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಈಗ ಒಂದು ಕಂಬ ಇದು ನೋಡಿ, ಈ ಕಂಬ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ನಾನು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ನನ್ನ ಚೈನ್ಗೆ ಆಗ್ತಾಯಿಲ್ಲ, ಡಬಲ್ ಕ್ರೋಶನ ಕಂಬಗಳಿಗೆ ನಾನು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಇದೇ ರೀತಿ ಈ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನು ಈ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ, ಡಿಸೈನ್ ಬಂದು ಈ ರೀತಿ ಕಾಣುತ್ತೆ. ಈಗ ಎಂಡಲ್ಲಿ ಇನ್ನೆಷ್ಟು ಲಾಕ್ ಇದೆ ನೋಡಿ, ಆ ಲಾಕಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 4 ಚೈನ್, 4 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಇದೆ 4 ಚೈನ್ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಡಲ್ ಮೇಲೆ ದಾರ ತಗೊಂಡು 2 ಕಂಬಗಳ ಮಧ್ಯೆ ಅಂದರೆ 2 ಡಬಲ್ ಕ್ರೋಶೆಗಳ ಮಧ್ಯೆ ನಾನು ನೀಡಲ್ ತೊಗೊಂಡೋಗಿ ಮತ್ತೊಂದು ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಈಗ ಬೀಡ್ಸ್ ಒಂದು ಮುಂದಕ್ಕೆ ಎಳ್ಕೊಂಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಪಾಯಿಂಟಲ್ಲಿ, ಅಂದರೆ ಈಗ ಎಲ್ಲಿ ನಾನು ಡಬಲ್ ಕ್ರೋಶೆ ಹಾಕಿದ್ದೀನಿ ಅದೇ ಜಾಗದಲ್ಲಿ ಮತ್ತೊಂದು ಡಬಲ್ ಕ್ರೋಶೆ, ಬೀಡ್ ಒಂದು ಸ್ವಲ್ಪ ಮುಂದಕ್ಕೆ ಎಳ್ಕೊಂಡು ಎರಡರಲ್ಲೊಂದು ಇದಕ್ಕೂ ಸಹ ಇದೇ ರೀತಿ ಆರ್ಚ್ ಹಾಕ್ಕೊಳ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಮಾಡಿಕೊಂಡು ಕುಚ್ಚು ಕಟ್ಕೊಂಡಾಗ ಹೇಗೆ ಕಾಣುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 157 ದಾರದಲ್ಲಿ ಕುಚ್ಚು ಕಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.